ಅತಿವೃಷ್ಟಿ ಆದ್ರೂ ಕಷ್ಟ, ಅನಾವೃಷ್ಟಿ ಆದ್ರೂ ಕೂಡ ಕಷ್ಟ. ಅಂಥದ್ರಲ್ಲಿ ಮಳೆಗಾಲಕ್ಕೂ ಮುಂಚೆನೆ ಮಳೆ ಆರಂಭ ಆದಂತ ಸಂದರ್ಭದಲ್ಲಿ ಇನ್ನೂ ಕಷ್ಟ ಎದುರಾಗಿರುವಂತದ್ದನ್ನು ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು ತೋರಿಸ್ತಾನೆ ಇದೀವಿ. ಕಳೆದ 10 ದಿನದಿಂದಲೂ ಕೂಡ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಮತ್ತೆ ಕರುನಾಡಲ್ಲಿ ಮುಂಗಾರು ಪೂರ್ವ ಮಳೆಯ ರೌದ್ರಾವತಾರ ಇದೆ. ಇಂದು ನಾಳೆ ರಾಜ್ಯದ 5 ಜಿಲ್ಲೆಗಳಲ್ಲಿ ಡೇಂಜರ್ ಅಲರ್ಟ್. 5 ಜಿಲ್ಲೆಗೆ ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿರುವಂಥದ್ದು. 5 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿದೆ. ಅಂದ್ರೆ ಆರೆಂಜ್ ಅಲರ್ಟ್ ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ. ಯೆಲ್ಲೋ ಅಲರ್ಟ್ ಇದ್ರೆ ಸಾಧಾರಣ ಮಳೆ, ರೆಡ್ ಅಲರ್ಟ್ ಇದ್ರಂತೂ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅಂತ. ಇನ್ನು ಆರೆಂಜ್ ಅಲರ್ಟ್ ಬೇರೆ ಕೊಡಲಾಗಿದೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಲ್ಲಿ ಯದ್ವಾ ತದ್ವಾ ಮಳೆ ಸುರಿಯುತ್ತೆ ಅಂತ. ಬೆಳಗಾವಿ, ಗದಗ, ಹಾಸನ, ಕೊಡಗಿಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ. ಟೋಟಲಿ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇದ್ರೆ 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಬೆಂಗಳೂರು, ಕೋಲಾರ ಸೇರಿದಂತೆ 20 ಜಿಲ್ಲೆಯಲ್ಲೂ ಕೂಡ ಮಳೆ ಆಗುತ್ತೆ. ಸಾಮಾನ್ಯ ಮಳೆಯ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಹವಾಮಾನ ಇಲಾಖೆ. ಮೇ 27ರವರೆಗೂ ಕೂಡ ಮುಂಗಾರು ಪೂರ್ವ ಮಳೆ ಅಬ್ಬರ ಇರುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಕೊಡಲಾಗಿದೆ. ಸೊ ರಾಜ್ಯದ ಹಲವು ಭಾಗಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಒಂದ್ ಕಡೆ ಸಾಮಾನ್ಯ ಮಳೆ ಇದ್ರೆ ಮತ್ತು ಒಂದ್ ಕಡೆ ಆರೆಂಜ್ ಅಲರ್ಟ್, ಇನ್ನು ಒಂದ್ ಕಡೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ರಾತ್ರಿಯಿಂದ ಎಡೆಬಿಡದೆ ಸುರಿತಾ ಇರುವಂತದ್ದು ಮಳೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ. ಪೂರ್ವ ಮುಂಗಾರು ಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಅಬ್ಬರಿಸ್ತಾನೇ ಇದೆ. ಅಲ್ಲಿ ರೆಡ್ ಅಲರ್ಟೇ ಇರುವಂಥದ್ದು ಕಳೆದ 3-4 ದಿನಗಳಿಂದಲೂ. ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಸುಳ್ಯ ಸೇರಿದಂತೆ ಎಲ್ಲ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮುಂದಿನ 4 ದಿನ ಮಳೆ ಮುಂದುವರಿಯುವಂತ ಸೂಚನೆಯನ್ನ ಕೊಟ್ಟಿರುವಂಥದ್ದು ಹವಾಮಾನ ಇಲಾಖೆ. ಇವತ್ತು ಕೂಡ ಅಷ್ಟೇ ರೆಡ್ ಅಲರ್ಟ್ ಇರುವಂಥದ್ದು. ಮಳೆ ಸುರಿತಾನೇ ಇದೆ, ಎಡೆಬಿಡದೆ ಬರ್ತಾ ಇದೆ ಮಳೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ರೆಡ್ ಅಲರ್ಟ್ ಇದೆ ಇವತ್ತು ಕೂಡ. ಇನ್ನು ನಿನ್ನೆ ರಾತ್ರಿಯಿಂದಲೂ ಎಡೆಬಿಡದೆ ಮಳೆ ಸುರಿತಾ ಇರುವಂತದ್ದು. ಏನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಯಾವ ರೀತಿಯ ಅಲರ್ಟ್ ನಲ್ಲಿ ಇರುವಂತದ್ದು ಜಿಲ್ಲಾಡಳಿತ? ಪೃಥ್ವಿ, ಕಳೆದ ರಾತ್ರಿಯಿಂದ ಎಡೆಬಿಡದೆ ಮಳೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇದೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಮಳೆ ಮುಂದುವರಿಯುವಂತದ್ದು. ನಾಳೆಯಿಂದ 3 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನ ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಪ್ರಾರಂಭದ ಮಳೆಯಲ್ಲೇ ಸಾಕಷ್ಟು ಅವಾಂತರಗಳು ಇಡೀ ಜಿಲ್ಲೆಯಲ್ಲಿ ಆಗಿತ್ತು. ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು, ಬರೆ ಕುಸಿತ ಆಗಿರುವಂತದ್ದು ಎಲ್ಲ ಘಟನೆಗಳು ಆಗಿತ್ತು. ಹಾಗಾಗಿ ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ಮತ್ತಷ್ಟು ದುರ್ಘಟನೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಸರ್ವಸನ್ನದ್ಧರಾಗಿರಬೇಕೆಂಬ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಆ ಜಿಲ್ಲೆಯ ಜೀವನದಿ, ನೇತ್ರಾವತಿ, ಕುಮಾರಧಾರ ನದಿಯಲ್ಲಿ ಕೂಡ ನದಿ ನೀರಿನ ಹರಿವು ಹೆಚ್ಚಳ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ನದಿ ಪಾತ್ರ ಜನರು ಎಚ್ಚರವನ್ನು ವಹಿಸಬೇಕೆಂಬ ಸೂಚನೆ ಕೊಟ್ಟಿರುವಂತದ್ದು. ಇನ್ನು ಸಮುದ್ರ ಭಾಗದಲ್ಲಿ ಗಾಳಿಯ ವೇಗ ಸುಮಾರು 35ರಿಂದ 45 ಕಿಲೋಮೀಟರ್ ಅಷ್ಟು ಇರುತ್ತೆ ಎಂಬ ಎಚ್ಚರಿಕೆ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಯನ್ನು ಇಳಿಯುವಾಗ ಬಹಳ ಎಚ್ಚರವನ್ನು ವಹಿಸಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿದೆ. ಯಾಕೆಂದ್ರೆ ಜೂನ್ 1ನೇ ತಾರೀಕಿಂದ ಮೀನುಗಾರಿಕೆ ಸಂಪೂರ್ಣವಾಗಿ ನಿಷೇಧ ಆಗುತ್ತೆ ಮುಂದಿನ 2 ತಿಂಗಳ ಕಾಲ. ಅನಂತರವಾಗಿ ಮತ್ತೆ ಮೀನುಗಾರಿಕೆ ಆರಂಭವಾಗುವಂಥದ್ದು. ಮಳೆಗಾಲದಲ್ಲಿ ಯಾವುದೇ ಮೀನುಗಾರಿಕೆ ನಡೆಯಲ್ಲ. ಆದರೆ ಮುಂಗಾರು ಪೂರ್ವದ ಅಬ್ಬರ ಇಡೀ ಜಿಲ್ಲೆಯಲ್ಲಿ ಇರುವ ಕಾರಣಕ್ಕಾಗಿ ಈಗಾಗಲೇ ಸಮುದ್ರ ಬಹಳಷ್ಟು ಅಬ್ಬರಿಸ್ತಾ ಇದೆ ಮತ್ತು ಸಮುದ್ರದಲ್ಲಿ ಗಾಳಿಯ ವೇಗ ಕೂಡ ಜಾಸ್ತಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಮೀನುಗಾರರು ಎಚ್ಚರಿಕೆಯಿಂದ ಇರಬೇಕು ಎಂಬ ಮನವಿಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿರುವಂತದ್ದು. ವಿಶೇಷವಾಗಿ ತುಳು ಕ್ಯಾಲೆಂಡರ್ ಪ್ರಕಾರವಾಗಿ ಇವತ್ತಿನಿಂದ ಮಳೆಗಾಲ ಆರಂಭ ಆಗುತ್ತೆ. ಹಾಗಾಗಿಯೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ ಅನ್ನೋದು ಹವಾಮಾನ ತಜ್ಞರ ಮಾತು. ಯಾಕಂದ್ರೆ ಇಂದಿನಿಂದ ಯಾವುದೇ ದೇವಸ್ಥಾನಗಳಲ್ಲಿ ಹೊರಾಂಗಣ ಉತ್ಸವಗಳು ನಡೆಯೋಲ್ಲ, ಯಾವುದೇ ನೇಮೋತ್ಸವಗಳು ನಡೆಯೋಲ್ಲ. ಯಕ್ಷಗಾನ ಬಯಲಾಟ ಇವತ್ತಿಗೆ ಸ್ಟಾಪ್ ಆಗುತ್ತೆ. ಮುಂದೆ ಮಳೆಗಾಲ ಕಳೆದ ನಂತರವಾಗಿ ಅದೆಲ್ಲವೂ ಕೂಡ ಆರಂಭಗೊಳ್ಳುವಂಥದ್ದು. ಹಾಗಾಗಿ ಅಫಿಷಿಯಲ್ ಆಗಿ ತುಳು ಕ್ಯಾಲೆಂಡರ್ ಪ್ರಕಾರವಾಗಿ ಇವತ್ತೇ ಮಳೆಗಾಲ ಆರಂಭ ಆಗುತ್ತೆ. ಆದ್ರೆ ಹವಾಮಾನ ಇಲಾಖೆಯ ಸೂಚನೆ ಪ್ರಕಾರವಾಗಿ 27ನೇ ತಾರೀಕು ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡುತ್ತೆ. ಅನಂತರವಾಗಿ ನಿಧಾನವಾಗಿ ರಾಜ್ಯದ ಕರಾವಳಿ ಭಾಗಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ. ದೊಡ್ಡ ಪ್ರಮಾಣದ ಮಳೆಯನ್ನ ಈ ಬಾರಿಯ ಮುಂಗಾರು ಋತುವಲ್ಲಿ ನಿರೀಕ್ಷೆ ಮಾಡಲಾಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.